ಹಲೋ, ಯಾರು ಮಾತಾಡ್ತಾ ಇರೋದು? ನಿನ್ನ ಹೆಂಡತಿನ ಕಿಡ್ನ್ಯಾಪು ಮಾಡ್ಕೊಂಡು ಬಂದೀನಿ. ಏ ಬೋಳಿ ಮಗನೇ, ನಾನು ನಿಮ್ಮ ಹೆಂಡತಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದೀನಿ. ನಿನ್ನ ಹೆಂಡತಿ ಬೇಕಂತಂದ್ರೆ ಈಗಿಂದ ಈಗಲೇ 10 ಲಕ್ಷ ಕಳಿಸು. ಅನೋಯ್, 10 ಲಕ್ಷನಾ? ಅನಾಯ್, ನನ್ನ ಕಡೆ ಇಲ್ಲ ಕಣಣ್ಣ. ನನ್ನ ಕಂಪ್ನಿಯವರೇ ನನಗೆ ಅಷ್ಟು 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಕಣಣ್ಣ. ಲೋ ಬೋಳಿ ಮಗನೇ, IT ಕಂಪ್ನಿನಲ್ಲಿ ವರ್ಕ್ ಮಾಡ್ತೀಯಾ? ನಿನ್ಗೆ 10 ಲಕ್ಷನೂ ಕೊಡಂಗಿಲ್ವಾ? ಅಣ್ಣ, ಇದು ಸರ್ವಿಸ್ ಬೇಸ್ ಕಂಪ್ನಿ ಕಣಣ್ಣ. ನಾನು ಜೀವನ ಪರ್ಯಂತ ಇಲ್ಲೇ ಸಾಯ್ತೀನಂತಂದ್ರೂ ನನಗೆ 10 ಲಕ್ಷ ರೂಪಾಯಿ ಕೊಡಲ್ಲ ಕಣಣ್ಣ. ಅಣ್ಣ, ಬೋನಸ್ ಅಂತ ಹೇಳಿ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕಣಣ್ಣ. ಅಲ್ಲಿ ಕಣ್ ಮಗ, ನಿನ್ಕಿಂತ ನಮ್ಮದೇ ಪಾಡಲ್ಲಪ್ಪ. ನಾವು ಒಂದು ಕಾಲ್ ಹಾಕಿದ್ರೆ ಸಾಕು 15% ಎಕ್ಸ್ಟ್ರಾ ಕೊಡ್ತಾರೆ. ನೋಡೋಣ, 7 ವರ್ಷದಿಂದ ಇವ್ರ ಕಡೆ ಕೆಲಸ ಮಾಡ್ತಿದ್ದೀನಿ. ಓವರ್ ನೈಟ್ ಕೂಡ ಕೆಲಸ ಮಾಡ್ತೀನಿ, ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ, ಹಾಲಿಡೇ ಟೈಮಲ್ಲೂ ಕೆಲಸ ಮಾಡ್ತೀನಿ. ಅಷ್ಟಾದರೂ 5% ಕೊಟ್ಟಿದ್ದಾರೆ ಕಣಣ್ಣ ನನಗೆ. ಹೋಗ್ಲಿ ಬಿಡು. ನಮ್ಮ ಜೋಡಿ ಕಳ್ತನ ಮಾಡ್ತೀಯಾ? ರೆಫರ್ ಮಾಡಲ ನಮ್ಮ ಗ್ಯಾಂಗಿಗೆ? ಹಲೋ ಕಣಣ್ಣ, ನೀ ಏನಾದರೂ ರೆಫರ್ ಮಾಡಿದರೆ ನಿನ್ನ ಹಿಂತಿಗೆ ಪುಣ್ಯ ಬರುತ್ತೆ ಕಣಣ್ಣ. ಮತ್ತು ರೂಲ್ಸ್ ಏನಾದರೂ ಇದೆಯಾ ನಿಮ್ಮ ಕಂಪ್ನಿನಲ್ಲಿ? ರೂಲ್ಸ್ ಏನು ಜಾಸ್ತಿ ಇಲ್ಲ. ಮಂತ್ ಸ್ಟಾರ್ಟಿಂಗಲ್ಲಿ ಫೋನ್ ಮಾಡಿ ಅಂಜಿಸ್ಬೇಕು. ಮಂತ್ ಎಂಡಲ್ಲಿ ಒಂದು ಕಿಡ್ನ್ಯಾಪ್ ಮಾಡಬೇಕು ಅಷ್ಟೇ. ಸರಿ ಕಣಣ್ಣ, ಜಾಯ್ನ್ ಹಾಕ್ತೀನಿ. ಏನು ಪ್ಯಾಕೇಜ್ ಕೊಡ್ತೀರಾ ಕಣಣ್ಣ? 15 ಲಕ್ಷ ಮಂತ್ಲಿ ಪ್ಯಾಕೇಜು, ಮಂತ್ಲಿ 1 ಲಕ್ಷ ಬೋನಸ್ಸು. ಸರಿ ಕಣಣ್ಣ, ಇವ್ರದ್ದು ನೋಟಿಸ್ ಪೀರಿಯಡ್ ಮುಗಿದ ತಕ್ಷಣವೇ ಅಲ್ಲಿಗೆ ಜಾಯ್ನ್ ಹಾಕ್ತೀನಣ್ಣ. ಸಾಕಾಗಿಬಿಟ್ಟಿದೆ ಬೋಳಿ ಮಕ್ಕಳದು.